ನಾವು ಕೂಡ ಮನುಷ್ಯರಾಗಿ ಸಮಾಜದಲ್ಲಿ ಬದುಕಲಿಕ್ಕಾಗಿ ಒಳ ಮೀಸಲಾತಿಗೆ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನಮಗೆ ಹೊರ ರೀತಿಯಲ್ಲಿ ಆಜ್ಞೆ ಬಂತು. ನಮ್ಮ ಮುಖ್ಯಮಂತ್ರಿಗಳು ಇದ್ದಂಥ ತಡೆಗಳನ್ನೆಲ್ಲವೂ ಇಲ್ಲ, ಈಗ ನಾನು ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳಿದರು. ತಿಪ್ಪೇಸ್ವಾಮಿಯವರು, ರಂಗನಾಥ್ರವರು ಇಬ್ಬರು ಅಣ್ಣ ತಮ್ಮ ಅಂತ ತಿಳ್ಕೊಂಬಿಟ್ಟಿದ್ದೆ ನಾನು 15 ವಯಸ್ಸಿನಲ್ಲಿ ರಾಜಕಾರಣಿ. ಇವರಿಬ್ಬರು ಮನೆಗೆ ಅವ್ರ ಮನೆಯಲ್ಲಿ ಇರೋರು, ಇವ್ರ ಮನೆಗೆ ಅವ್ರು ಇರೋರು. ನಮಗೆ ಅವ್ರ ರೈಟು ಲೆಫ್ಟು ವಲಯ ಮಾದಿಗೆ ಅನ್ನೋದು ಗೊತ್ತೇ ಇಲ್ಲ. ತಿಪ್ಪೇಸ್ವಾಮಿ ಮತ್ತು ರಂಗನಾಥ್ ಅವ್ರು ಅಣ್ಣ ತಮ್ಮ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅವ್ರು ಬಂದರೆ ವಿದ್ಯಾನಗರ ಅಂತಕ್ಕಂಥ ಒಂದು ದೊಡ್ಡ ಪ್ರತಿಷ್ಠಿತವಾದಂಥ ಒಂದು ಬಡಾವಣೆ ದಾವಣಗೆರೆಯಲ್ಲಿ ನಿರ್ಮಾಣ ಮಾಡಿದ್ದೆ ಡಾಕ್ಟರ್ ತಿಪ್ಪೇಸ್ವಾಮಿಯವರು. ಇವತ್ತು ಅದು ಪ್ರತಿಷ್ಠಿತವಾದಂಥ ಬಡಾವಣೆ ಆಗಿದೆ. ಅಲ್ಲಿ ರೇವಣ ಸಿದ್ದಪ್ಪ ಅಂತಕ್ಕಂಥ ಒಬ್ಬ ಇಂಜಿನಿಯರ್, ಅವರು ಕೂಡಿ ಆ ಒಂದು ವಿದ್ಯಾನಗರವನ್ನು ಮಾಡಿದರು. ಅದ್ರ ಜೊತೆಗೆ ನಮ್ಮ ಚಿಕ್ಕಪ್ಪನವರು, ಮೈಲಪ್ಪನವರು, ಆ ಮೈಲಪ್ಪರ ಮನೆಗೆ ಈ ಜಾನಿಯವ್ರನ್ನ ತೆಗೆದುಕೊಂಡಿರೋದು. ಅವ್ರ ಗಂಡನೇ ನಮ್ಮ ತಮ್ಮ ನಿರಂಜನ. ಅವ್ರು ನಮ್ಮ ಚಿಕ್ಕಮ್ಮರು ಕೂಡ ರತ್ನಮ್ಮರು ಇಲ್ಲಿ ಬಂದಿದ್ದಾರೆ. ಹೀಗೆ ರಂಗನಾಥ್ ಅವರು ಇವರು ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಜಾಹ್ನವಿಯವರ ತಾಯಿಯವರು ವಿಜಯ್ ಕುಮಾರ್ ಇಲ್ಲಿದ್ದಾರೆ, ಅವರ ಅತ್ತೆಯವರು, ಅವರಿಬ್ಬರು ಸೇರಿ ಗಾಂಧಿನಗರದ ಒಂದು ಮನೆಯಾಗಿರ್ತಾರೆ. ತಿಪ್ಪೇಸ್ವಾಮಿಯವರು ಲಂಡನ್ಗೆ ಹೋಗ್ತಾರೆ. ಮಕ್ಕಳನ್ನೆಲ್ಲ ಕಟ್ಕೊಂಡು ರಂಗನಾಥ್ ಅವರವರು ಕೂಲಿ ಎಲ್ಲ ವಕೀಲಿ ಮಾಡಿ ಇವ್ರನ್ನೆಲ್ಲರನ್ನು ಕೂಡ ಬೆಳೆಸ್ತಾರೆ ಅಲ್ವಾ. ಅದನ್ನು ನಾವು ಭಾಳ ಗೌರವಪೂರ್ವಕವಾಗಿ ಇವತ್ತು ಅವ್ರು ಮಾಡಿದಂಥ ಸೇವೆಯನ್ನು ಸ್ಮರಿಸ್ಬೇಕು. ನೋಡಿರಿ, ಇವತ್ತು ನಮ್ಮಲ್ಲಿ ಎಷ್ಟು ಕಾದಾಟ ಇದೆ ಅಂದರೆ ಸರ್, ಒಬ್ಬೊಬ್ಬರಿಗೆ ಒಂದೊಂದಿರು, ಅವತ್ತು ಯಾವುದೂ ಇಲ್ಲ, ಏನಿಲ್ಲ. ಆ ರೀತಿಯಾದಂಥ ಸಂಬಂಧ, ಅವಿನಾಭಾವ ಸಂಬಂಧ. ಅದನ್ನು ಹೇಳೋಕ್ಕೋಸ್ಕರ ನಾನು ಬಂದೆ. ನಾನು ಚಿಕ್ಕವನಾಗಿದ್ದಾಗ ಭಾಳ ಗಲಾಟೆ ಹೋರಾಟ ನಮ್ಮದೆಲ್ಲ. ತಿಪ್ಪೇಸ್ವಾಮಿಯವರು ಹಾಸ್ಟೆಲ್ ನಡೆಸ್ತಾಯಿದ್ರು. ಹಾಸ್ಟ್ಲಲ್ಲಿ ಒಬ್ಬ ಹನುಮಂತಪ್ಪ ಅಂತ ಇದ್ದ. ಅವನು ಸರಿಯಾಗಿ ಹುಡುಗಿ ಇದನ್ನು ಕೊಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ ಅಂತ ಅವ್ನು ದಂಡು ನನ್ನ ಮನೆ ಹತ್ರ ಬಂದುಬಿಡ್ತು ಗಾಂಧಿನಗರಕ್ಕೆ. ನಾನು ಸೀದಾ ಹಾಸ್ಟ್ಲಿಗೆ ಬಂದೆ. ಹಾಸ್ಟ್ಲಿಗೆ ಬಂದು ನೋಡಿನಿ ಅಂದರೆ ಬಿಸಿ ನೀರು, ಆಮೇಲೆ ಅದ್ರಲ್ಲಿ ಹಾಕಿರ್ತಕ್ಕ ಖಾರ ಪುಡಿ, ಅದರಲ್ಲಿ ಬೇಳೆ ಕಾಣ್ತಾ ಇಲ್ಲ, ಮುಳುಗಾಯಿ ಕಾಣ್ತಾ ಇಲ್ಲ. ಅದು ಚಿಲವಾರು ಇವು ಬೇರೆ ತಟ್ಟಿ ಸೋರಿಬಿಡ್ದವು. ಅಲ್ಲೆಲ್ಲ ಮುದ್ದಿನ ಪ್ಯಾಚ್ ಬಡ್ಕೊಂಡು ಕೂಡ ಹುಡುಗರಿಗೆ. ನಾನು ಆ ತಟ್ಟಿ ಗಿಟ್ಟಿ ತಗೊಂಡು ಇವ್ರ ಮನೆ ಹತ್ರ ಹೋಗ್ಬಿಟ್ಟಿದ್ದೆ, ಡಾಕ್ಟರ್ ತಿಪ್ಪೇಸ್ವಾಮಿ ಅವ್ರ ಮನೆಗೆ. ಕರಿಯಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತಂದೇಳಿ. ಆಮೇಲೆ ಇವ್ರ ತಾಯಿ ಇರಿದ್ರು, ಎಲ್ಲಮ್ಮರಿದ್ರು. ಏನರಪ್ಪ ಏನು ಹಂಗೆ ಬಂದಿರಲ್ಲ, ಏನು ಹಾಗೆ ಹೀಗೆ ಗಾಂಧಿನಗರದಲ್ಲ ಅಂತ ಒಂದು ಸ್ವಲ್ಪ ಇದು. ನನಗೆ ಏನು ಬಿಡೋದು, ಮೋದಿ ಹಾಸ್ಪಿಟ್ಲ್ ಹಿಂದೆ ಐತೆ ನಿಮ್ಮ ಮನೆ ಅಲ್ವಾ. ಆಗ ಇದು ಆಯಿತು. ಆಮೇಲೆ ಡಾಕ್ಟ್ರು ಬಂದರು, ಅವನ್ನೆಲ್ಲ ಹಾಸ್ಟ್ಲ್ ಹತ್ರ ಕರ್ಕೊಂಬಂದು. ಹನುಮಂತಪ್ಪ ನೋಡಿಲ್ಲ, ಅವ್ನು ಇಲ್ಲೇ ಇಲ್ಲ, ವಾರ್ಡ ನೋಡಾಗ್ಬಿಡ್ದಾನೆ. ಆಮೇಲೆ ಅವನು ಕರೆದು ಮಕ್ಕಳನ್ನೆಲ್ಲ ಸಮಾಧಾನ ಮಾಡಿದರು. ಇವತ್ತು ದಾವಣಗೆರೆಯಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಬಂದಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ MG ಹಾಸ್ಟೆಲ್ ಅಂತ ಹೇಳಿ ತಿಪ್ಪೇಸ್ವಾಮಿಯವರು ನಿರ್ಮಾಣ ಮಾಡಿದರು. ಆ ತಿಪ್ಪೇಸ್ವಾಮಿಯವರ ನಿರ್ಮಾಣ ಮಾಡಿದ ಹಾಸ್ಟೆಲ್ನಲ್ಲಿ ಓದಿದಂತೂ ಈ K. ಶಿವಮೂರ್ತಿ ಅಂತಿದ್ದಾರೆ, ಲಂಬಾಣಿ ಜನಾಂಗದವರು. ಅವನು ಕೂಡ ಅಲ್ಲಿ ಚಾಪಿಯಲ್ಲಿ ಮಲಗಿದವನು, ಅಲ್ಲೇ ಊಟ ಮಾಡಿದವರು. ಭಾಳಷ್ಟು ಜನ ಇದ್ದಾರೆ ಅಲ್ಲಿ ಓದಿದ್ರು, ಡಾಕ್ಟ್ರ್ ಆಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ. ಇಷ್ಟು ಜನಕ್ಕೆ ಆಗ ಕಾಲದಲ್ಲಿ ಅನ್ನ ನೀರು ಹಾಕಿ ಮಕ್ಕಳನ್ನು ಎಜುಕೇಷನ್ಗೆ ಪ್ರೋತ್ಸಾಹ ಮಾಡಿದಂಥವರು ಯಾರು? ಡಾಕ್ಟರ್ ತಿಪ್ಪೇಸ್ವಾಮಿಯವರು. ಅಂಥ ತಿಪ್ಪೇಸ್ವಾಮಿಯವರು ಕಟ್ಟಿದಂಥ ಒಂದು ಸಂಸ್ಥೆ ಒಂದು ಸರಿ ಕೈತಪ್ಪಿ ಹೋಗಿತ್ತು. ಬಾಬು ಬದುಕಿದ್ದ, ನನ್ನ ಹತ್ರ ಬಂದರು. ನಾನು ಬಂದು ಅವ್ರಿಗೆ ಶಿವಳಿಸಿದ್ದಪ್ಪ ಅವ್ರಿಗೆಲ್ಲ ಹೇಳಿ, ಯಾವ ಕಾರಣಕ್ಕೂ ನೀವು ಇದು ಮಾಡೋದು, ತಿಪ್ಪೇಸ್ವಾಮಿ ಮಗ ಇದ್ರ ಆಡಳಿತ ಮಾಡಲಿ ಅಂತೇಳಿ ನಾನು ಹಚ್ಚಿದೆ. ಹಚ್ಚಿತ್ತ ಬೆಂಗಳೂರಿಗೆ ಬಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಮೇಲೆ ಅದು ಏನೋ ಗೊಂದಲ ಆಗಿಬಿಟ್ಟು ಅದು ಯಾರೋ ಮಾಪಿಗಳ ಕೈ ಸಿಗಾಕೊಂಬಿಡತ್ತೆ ಇವತ್ತು ಆ ಸಂಸ್ಥೆ. ಪಾಪ ನಮ್ಮ ಬಾಬುನು ತೀರ್ಕೊಂಡು ಹೋಗ್ಬಿಟ್ಟ. ಹಿಂಗಾಗಿ ಅವ್ರು ಕಟ್ಟಿದಂಥ ಒಂದು ಸಂಸ್ಥೆ ಇವತ್ತು ಯಾರ ಕೈಲಿದೆ ನನಗೆ ಹೇಳೋಕ್ಕೆ ನಾಚಿಕೆ. ನಾನು ಕೂಡ ಅದ್ರ ವಿರುದ್ಧ ಮಾತಾಡಿ ಏನಾದ್ರು ಗಲಾಟೆ ಮಾಡೋಕ್ಕೂ ನನಗೆ ಇದು ಅಸಹ್ಯ ಆಗ್ಬಿಟ್ಟಿದೆ. ಅವು ನಮ್ಮವೇ. ಹಿಂಗಾಗಿ ಅದು ಹಾಗೆ ನಡೀತಾ ಇದೆ. ಹೀಗಾಗಿ ತಿಪ್ಪೇಸ್ವಾಮಿಯವರು ಯಾವುದೇ ಕ್ಷೇತ್ರ, ನಾನು ಅವಾಗ ಮೊದಲು ಫಸ್ಟು ಅಂಬೇಡ್ಕರ್ ಜಯಂತಿ ಮಾಡಿದೆ 76ರಲ್ಲಿ. ಆಗ ಬಸವಲಿಂಗಪ್ಪನವ್ರನ್ನ ಮತ್ತು ತಿಪ್ಪೇಸ್ವಾಮಿಯವ್ರು ಕರ್ಕೊಂಡು ಹೋಗಿ ನಾನು ಭಾಷಣ ಮಾಡಿಸಿದ್ದೆ ನಮ್ಮ ಹಟ್ಟಿಯಲ್ಲಿ. ಕೊಂಡೇಜಿ ಬಸಪ್ಪನವರು ಇದ್ದರು. ಇವ್ರನ್ನೆಲ್ಲ ಸೇರಿಸಿ ಕಾರ್ಯಕ್ರಮ ಮಾಡಿದ್ದೆ. ಈಗ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಬಗ್ಗೆ ಅಪಾರವಾದಂಥ ಒಂದು ಗೌರವ ಇದಿತ್ತು. ಆಮೇಲೆ ಸಮಾಜದ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆಯಲ್ಲ. ಕೆನೆಪೆದರು ವಿಷಯದಲ್ಲಿ ಸರ್ ಒಂದು ಸರಿ ಏನು ಮಾಡ್ತಾರೆ ಸರ್,
ಈ ಹನುಮಂತಯ್ಯ ಆಂಜನೇಯ ತಗೊಂಡೇ ಮೀಸಲಾತಿ ಆಗಬೇಕಾ, ಬೇರೆ ತಗೊಳ್ಳೋದು ಬೇಡ, ಇವ್ರು ನಿಲ್ಲಿಸ್ಲಿ ಅಂತ ಅಂದ್ಬಿಟ್ರು. ನಿಲ್ಲಿಸುವಂಥ ಒಂದು ಬಿಲ್ ತಂದುಬಿಟ್ರು. ಅಸೆಂಬ್ಲಿಯಲ್ಲಿ ಖಾಸಗಿಯ ಒಂದು ಬಿಲ್ ತಗೊಂಬಂದ್ಬಿಟ್ರು. IAS ಅಧಿಕಾರಿಗಳು ಎಲ್ಲ ತ್ಯಾಗ ಮಾಡಬೇಕು, ಅವ್ರ ಮಕ್ಕಳಿಗೆ ಮತ್ತೆ ನೀವು ಮೀಸಲಾತಿ ಪಡಿಬೇಡ್ರಿ, ಸಿಗದೇ ಕೊಡಲಿ ಅನ್ನೋ ರೀತಿಯಲ್ಲಿ ಒಂದು ಬಿಲ್ ತಂದುಬಿಟ್ರು. ಈ ದಲಿತರು ಎಲ್ಲರೂ ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡೋಕೆ ಹೋಗ್ಬಿಟ್ರು. ನಮಗೆಲ್ಲ ಗೊತ್ತಾಗಿ ನಾವು ದಾವಣಗೆರೆಯಿಂದ ಬರ್ರಿ ಅವನು ನೋಡೋಣ ಅಂತಂದ್ವಿ. ಆಮೇಲೆ ತಿಪ್ಪೇಸ್ವಾಮಿ ಏನು ಮಾಡೋಪ್ಪ, ಇವ್ರಿಗೆ ತಲಿಲ್ಲ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾನು ಮಣ್ಣಸಲ್ಲ ಹಾಳಾಗಿ ಹೋಗಲಿ ಅಂದರು. ಅವ್ರ ಉದ್ದೇಶ ಏನಿತ್ತು ಅಂದರೆ, ಊಟ ಮಾಡಿದೇನೆ ಊಟ ಮಾಡ್ಬೋದು, ನಮ್ಮ ಹತ್ರ ಊಟ ಇದ್ದವನು, ಊಟ ಇಲ್ಲದವನಿಗೆ ಊಟ ಕೊಡ್ರಿ ಅಂತೇಳಿ ನಾನು ಅಷ್ಟೇ. ಮೀಸಲಾತಿ ತಗೊಂಡೇನೆ ಮೀಸಲಾತಿ ತಗೊಳ್ತಾ ಹೋದರೆ, ಮೀಸಲಾತಿ ತಗೊಳ್ಳದೇವ್ರೇನು ಮೀಸಲಾತಿ ತಗೊಳ್ಳಿ ಅಂತ. ಆವಾಗ ಆ ಮೀಸಲಾತಿ ಹೋರಾಟ ಮಾಡಿದರು. ನಾನೀಗ ಮಾದಿಗರಿಗಾಗಿ ಪ್ರತ್ಯೇಕವಾದ ಮೀಸಲಾತಿ, ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಶೋಷಣೆ ಬಿಡುಗಡೆಗಾಗಿ, ನಮ್ಮ ಬಡತನ ನಿರ್ಮೂಲನೆಗಾಗಿ, ನಾವು ಕೂಡ ಮನುಷ್ಯರಾಗಿ ಸಮಾಜದಲ್ಲಿ ಬದುಕಲಿಕ್ಕಾಗಿ ಒಳ ಮೀಸಲಾತಿಗೆ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನಮಗೆ ಹೊರ ರೀತಿಯಲ್ಲಿ ಆಜ್ಞೆ ಬಂತು. ನಮ್ಮ ಮುಖ್ಯಮಂತ್ರಿಗಳು ಇದ್ದಂಥ ತಡೆಗಳನ್ನೆಲ್ಲವೂ ಇಲ್ಲೀಗ ನಾನು ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳಿದರು. ಒಂದು ಹೆಜ್ಜೆ ಮುಂದೆ ಹೋಗಿ ಮೇ 5ನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳ್ತಾರೆ, ನೀವು ಕೇಳಿದ್ರೂ ಕೊಡ್ತೇ ಇಲ್ಲ, ಏನಾಗಲ್ಲ, ಹೆಂಗೆ ಇದು ನೋಡ್ತೀಯ ನೀನೇ, ನೀವು ಕೇಳಿದ್ರೂ ಒಳ ಮೀಸಲಾತಿ ಕೊಡ್ತೀನಿ, ಕೇಳದಿದ್ರೂ ಮೀಸಲಾತಿ ಕೊಡ್ತೀನಿ, ಚಿಂತೆ ಮಾಡಬೇಡ್ರಿ ಅಂತ ಹೇಳಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅವರು ಬಂದು ತಿಪ್ಪೇಸ್ವಾಮಿ ಅವರ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಂದೇಳಿ ಇಡೀ ನಮ್ಮ ಸಮುದಾಯದ ಪರವಾಗಿ, ಇತರ ಸಮುದಾಯದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಶಿಂದೆ ಸಾಹೇಬರು ಮಾತಾಡಲಿ, ಹನುಮಂತಯ್ಯನೂ ಮಾತಾಡಲಿ.